ನಮ್ಮ ರಾಯಚೂರಿನ ಒಬ್ಬ ವ್ಯಕ್ತಿ ಇದುವರೆಗೂ ಒಂದು 20 ವರ್ಷಗಳಿಂದ ಇಲ್ಲಿಯವರೆಗೂ ಮರಗಳನ್ನು ನೆಡ್ತಾ ಬರ್ತಾ ಇದ್ದಾರೆ. ಆ ಪರಿಸರ ಪ್ರೇಮಿ ಇದುವರೆಗೂ 15,000ಕ್ಕಿಂತ ಹೆಚ್ಚು ಮರಗಳನ್ನು ನೆಟ್ಟಿದ್ದಾರೆ. ಅದರಲ್ಲಿ 5,000 ಮರಗಳು ಹೋದ್ರೂ ಕೂಡ 10,000 ಮರಗಳು ಬದುಕಿದಾವೆ ಅಂತ ಅವ್ರು ಹೇಳ್ತಾರೆ. ಇವತ್ತು ಅಂತಹ ವ್ಯಕ್ತಿಯನ್ನ ಭೇಟಿ ಆಗ್ಲಿಕ್ಕೆ ಬಂದಿದ್ದೀವಿ. ಆ ವ್ಯಕ್ತಿಯ ಮನೆ ಮುಂದೆ ನಾವು ಇದ್ದೀವಿ. ಮತ್ತೆ ಅವರು ಸಸಿಗಳನ್ನು ಕೂಡ ಅವರೇ ರೆಡಿ ಮಾಡ್ಕೊಳ್ತಾರೆ. ಅದ್ ಹೆಂಗ್ ರೆಡಿ ಮಾಡ್ಕೊಳ್ತಾರೆ, ಎಲ್ಲಿಂದ ರೆಡಿ ಮಾಡ್ಕೊಳ್ತಾರೆ, ಬೀಜಗಳ ಎಲ್ಲಿಂದ ಕಲೆಕ್ಟ್ ಮಾಡ್ತಾರೆ, ಅವ್ರುಗಳಿಗಿರುವಂತಹ ಸವಾಲೇನು ಎಲ್ಲವನ್ನೂ ಕೂಡ ಈ ವಿಡಿಯೋದಲ್ಲಿ ಕವರ್ ಮಾಡ್ತೀನಿ. ಬನ್ನಿ ಸ್ನೇಹಿತರೆ, ಈ ವಿಡಿಯೋನ ಶುರು ಮಾಡೋಣ. ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೆಂಗದಿರಿ? ಆರಾಮದಿರ ಅನ್ಕೋತೀನಿ. ನಾನು ನೋಡ್ರಿ ಹಿಂಗದೀನಿ. ಮತ್ತೊಂದು ಹೊಸ ವಿಡಿಯೋಗೆ ನಿಮಗೆ ಸ್ವಾಗತ, ಸುಸ್ವಾಗತ. ಬಂದ್ರಿ, ಬರ್ರಿ. ರಾಯಚೂರು ಬಸ್ ಸ್ಟ್ಯಾಂಡ್ ನಲ್ಲಿ ಬಸ್ಸಿಂದ ಇಳಿದವನೇ ಡೈರೆಕ್ಟ್ ಆಗಿ ನಾನು ಆಟೋದವ್ರಿಗೆ ಕೇಳಿ ಆಟೋದಿಂದ ಮುಂದೆ ಹೊರಟೆ. ಅದೇನೋ ಗೊತ್ತಿಲ್ಲ, ಇದುವರೆಗೂ ನಾನು ತುಂಬಾ ಜನರನ್ನ ಭೇಟಿಯಾಗಿದ್ದೀನಿ, ಆದ್ರೆ ಈ ವ್ಯಕ್ತಿ ತುಂಬಾ ಸ್ಪೆಷಲ್ ಅನ್ನಿಸ್ತಾರೆ. ಹಾಗಾಗಿ ಮನ್ಸಲ್ಲಿ ಒಂಥರ ಕುತೂಹಲ, ಖುಷಿಯನ್ನ ಇಟ್ಕೊಂಡು ಪ್ರಯಾಣ ಮಾಡ್ತಾ ಇದ್ದೆ. ಆಟೋ ಜರ್ನಿ ಏನೋ ಮುಗೀತು, ಇನ್ನೇನು ಅವರ ಲೊಕೇಶನ್ಗೆ ಬಂದೆ ಅನ್ನೋ ಟೈಮಲ್ಲಿ ನಾನು ಅವ್ರಿಗೆ ಕಾಲ್ ಮಾಡಿ ಕೇಳಿದೆ ಎಲ್ಲಿಗೆ ಬರಬೇಕು ಅಂತ. ಸರ್, ನೀವು ಅಲ್ಲೇ ನಿಂತ್ಕೊಂಡಿರಿ, ನನ್ನ ಮಗ ಬರ್ತಾನೆ ಅಂದ್ರು. ಹೆಸರು ವಿಶಾಲ್. ಓಕೆ, ಥ್ಯಾಂಕ್ ಯು. ಇವರೇ ನೋಡಿ ಅವರ ಮಗ. ಇವರ ಹೆಸರು ವಿಶಾಲ್ ಅಂತ ಹೇಳಿ. ಇವರು ಇದಕ್ಕಿಂತ ಮುಂಚೆ ನನ್ನ ವಿಡಿಯೋಸ್ಗಳನ್ನ ನೋಡಿದಾರಂತೆ. ಇವತ್ತು ಇವ್ರ ಮನೆಗೆ ಬರ್ತಾ ಇರೋದು ನಾನೇ ಅಂತ ಅವ್ರಿಗೆ ಗೊತ್ತಿರಲಿಲ್ಲ ಅಂತೆ. ಥ್ಯಾಂಕ್ ಯು. ಮನೆಗೆ ಹೋದ ತಕ್ಷಣ ಮಜ್ಜಿಗೆ ಕೊಟ್ಟು ಸ್ವಾಗತ ಮಾಡ್ಕೊಂಡ್ರು. ಅದಾದ್ಮೇಲೆ ಚಂದ್ರಶೇಖರ್ ಸರ್ ಮತ್ತು ಹಿರಣ್ಣ ಸರ್ ಜೊತೆ ಮಾತಾಡ್ತಾ ಕೂತ್ಕೊಂಡಿದ್ವಿ. ಇವ್ರು ಯಾರು ಅಂತ ನಿಮಗೆ ಮುಂದೆ ಗೊತ್ತಾಗತ್ತೆ. ಸರ್ ನಮಸ್ಕಾರ. ನಮಸ್ಕಾರ ಸರ್. ನಿಮ್ಮ ಬಗ್ಗೆ ನಾನು ಕೇಳಿದ್ದೀನಿ, ಆದ್ರೆ ನಮ್ಮ ವ್ಯೂವರ್ಸ್ ಗೊತ್ತಾಗ್ಲಿ ಅಂತ ಇವಾಗ ಕೇಳ್ತಾ ಇದ್ದೀನಿ. ಸೊ ನಿಮ್ಮ ಹೆಸರು, ನಿಮ್ಮ ಊರು, ನಿಮ್ಮ ಹೆಸರು? ಈರಣ್ಣ ಕೋಸ್ಗಿ ಅಂತ, ರಾಯಚೂರಿನ ನೇತಾಜಿ ನಗರದ ನಿವಾಸಿ. ಸರ್, ನಾನು ಕಳೆದ 20 ವರ್ಷಗಳಿಂದ ಸಸಿಗಳನ್ನು ನೆಟ್ಟು ಬೆಳೆಸ್ತಾ ಇದ್ದೀನಿ. ಪರಿಸರದ ಬಗ್ಗೆ ನಾನು ಬಹಳಷ್ಟು ಶಾಲೆಗಳಿಗೆ ಹೋಗಿ ಮಕ್ಕಳಿಗೆ ಜಾಗೃತಿಯನ್ನು ಮೂಡಿಸಿ, ನರ್ಸರಿ ಯಾವ ರೀತಿ ಮಾಡಬೇಕು, ಗಿಡಗಳನ್ನು ಯಾವ ರೀತಿ ಬೆಳೆಸಬೇಕು, ಪರಿಸರ ಸಂರಕ್ಷಣೆದ ಬಗ್ಗೆ ನಾನು ಜಾಗೃತಿಯನ್ನು ಮೂಡಿಸ್ತಾ ಇದ್ದೀನಿ. ಈಗ ನೀವು ಸದ್ಯಕ್ಕೆ ಇರೋದು ನೇತಾಜಿ ನಗರ. ನೇತಾಜಿ ನಗರದ ಈ ಒಂದು ಪೂರ್ತಿ ಏರಿಯಾ ಏನಂತ ಕರೀತಾರೆ? ಏರಿಯಾಗೆ ಇದು ಅರಣ್ಯ ಇಲಾಖೆಗೆ ಸೇರಿದ ಜಾಗ, ಫಾರೆಸ್ಟ್ ಡಿಪಾರ್ಟ್ಮೆಂಟ್. ಅಂದ್ರೆ ರಾಯಚೂರಿಂದ ಎಷ್ಟು ದೂರ ಆಗುತ್ತಿದೆ? ಇದು 4 ಕಿಲೋಮೀಟರ್ ಆಗುತ್ತೆ. 4 ಕಿಲೋಮೀಟರ್. ನಿಮ್ಮ ಜಾಗದಿಂದ? ನಮ್ಮ ಜಾಗದಿಂದ 4 ಕಿಲೋಮೀಟರ್ ಆಗುತ್ತೆ. 4 ಕಿಲೋಮೀಟರ್ ಆಗುತ್ತೆ. ಮತ್ತೆ ಅಲ್ಲಿ ಒಂದು ದೇವಸ್ಥಾನ ಇದೆ, ಬಗ್ಗುಲ ಹನುಮಪ್ಪ ಗುಡಿ ಅಂತೇಳಿ. ಬಗ್ಗುಲ ಹನುಮಪ್ಪ ಗುಡಿ. ಇದುವರೆಗೂ ನೀವು ಎಷ್ಟು ಮರಗಳನ್ನ ಇಟ್ಟಿದ್ದಾರೆ ಸರ್? ನಾನು ಸುಮಾರು ಒಂದು 18,000 ಗಿಡಗಳನ್ನು ನೆಟ್ಟಿದ್ದೀನಿ. ಅದರಲ್ಲಿ ಅರ್ಧದಷ್ಟು ಹೋದ್ರೂ ಅರ್ಧದಷ್ಟು ಉಳಿದವಂತ ನನ್ನ ಅನಿಸಿಕೆ, ನಿಮ್ ನಂಬಿಕೆ. ಸೊ ಎಷ್ಟು ವರ್ಷಗಳಿಂದ? 20 ವರ್ಷಗಳಿಂದ. 20 ವರ್ಷಗಳಿಂದ ನೆಡ್ತಾ ಇದ್ದಾರೆ. ಸೊ ನೆಡೋದಷ್ಟೇ ಅಲ್ಲದೆ ನೀವು ಹೇಳಿದ್ರಿ ಅವುಗಳಿಗೆ ನೀರು ಉಣಿಸೋದು ತುಂಬಾ ಮುಖ್ಯ ಅಂತ. ಯಾಕಂದ್ರೆ ಈಗ ನೆಡೋದಂದ್ರೆ ಜಾಸ್ತಿ ನೆಡಬಹುದು, ಆದ್ರೆ ನೆಟ್ಟ ತಕ್ಷಣ ಅದನ್ನ ಉಳಿಸೋದು, ಅದನ್ನ ಬೆಳೆಸೋದು ಬಹಳ ಕೆಲಸ ಇರ್ತದೆ. ಯಾಕಂದ್ರೆ ನಾವು ನೆಟ್ಟು ಬಿಡ್ತೀವಿ, ಮತ್ತೆ ಬೇರೆ ಕಡೆ ಹೋಗಿ ಇನ್ನೊಂದ್ ಕಡೆ ನೆಟ್ರೆ ಅವು ಗಿಡಗಳು ಏನಾಗ್ತಾವ, ಬಿಸಿಲಿಗೆ ಒಣಗಾಕ ಶುರು ಆಗ್ಬಿಡ್ತಾವ. ಅದಕ್ಕೆ ನೀರ್ ಹಾಕ್ಬೇಕು. ಅದಕ್ಕ ಕೆಲವೊಂದು ಗಿಡಗಳಿಗೆ ಮುಳ್ಳು ಕಟ್ಟಬೇಕು. ಯಾಕಂದ್ರೆ ಇಲ್ಲಿ ಭೂಮಿ ಬಹಳ ಗಟ್ಟಿಗಿರ್ತದ, ಕಲ್ಲು ಜಾಸ್ತಿ ಇರ್ತದ, ಅದಕ್ಕೆ ಬೇರುಗಳು ಬೇಗ ಇಳಿಯಂಗಿಲ್ಲ, ಒಳಗಡೆ ನಿಧಾನವಾಗಿ ಬೆಳಿತೇವೆ. ಸರ್, ನಿಮ್ಮ ಬಾಲ್ಯ ಮತ್ತೆ ನಿಮ್ಮ ಬಾಲ್ಯದಲ್ಲಿ ನೀವು ಏನ್ ಕೆಲಸ ಮಾಡಿದ್ರಿ, ಮತ್ತೆ ಎಷ್ಟು ಓದಿದೀರಾ, ನಿಮ್ಮ ಮಕ್ಕಳು, ನಿಮ್ಮ ಸಂಸಾರಿಕ ಜೀವನ ಹೆಂಗಿದೆ? ನನಗೆ 2 ಮಕ್ಕಳು, ಒಂದು ಹೆಣ್ಣು ಮಗು ಇದೆ. MSc ಮೈಸೂರಿನಲ್ಲಿ ಮ್ಯಾಥಮೆಟಿಕ್ಸ್ ಮಾಡ್ತಾ ಇದ್ದಾಳೆ, ಈಗ ಫೈನಲ್ ಇಯರ್. ಮಗ BA ಮಾಡ್ತಾ ಇದ್ದಾನೆ ಇಲ್ಲಿ ರಾಯಚೂರಿನಲ್ಲಿ. ನನ್ನ ಪತ್ನಿ ಬಂದು ಮನೆಯಲ್ಲಿ ಟೇಲರಿಂಗ್ ಕೆಲಸ ಮಾಡ್ತಾರೆ. ನಾನು ಕೂಲಿ ಕೆಲಸ ಮಾಡ್ತೀನಿ. ನಾನು ಹೆಚ್ಚು ಓದ್ಕೊಂಡವನಲ್ಲ, 10ನೇ ತರಗತಿ ಮಾತ್ರ ಓದಿದ್ದೀನಿ. ಕಾರಣಾಂತರಗಳಿಂದ ನಾನು ಕೂಲಿ ಕೆಲಸ ಮಾಡ್ತಾ ಉಪಜೀವನ ಸಾಗಿಸ್ತಾ ಇದ್ದೀನಿ. ನನಗೆ ನನ್ನ ಪತ್ನಿ ಸಾಥ್ ನೀಡಿದ್ದಾರೆ, ಸಪೋರ್ಟ್ ಮಾಡಿದ್ದಾರೆ. ನಿಮ್ದು ಎಜುಕೇಶನ್ ಆಗಿರೋದು 10ನೇ ಕ್ಲಾಸ್, 10ನೇ ತರಗತಿವರೆಗೆ. ಏನೇನು ವರ್ಕ್ ಮಾಡಿದ್ದಾರೆ ಸರ್ ಅವಾಗಿಂದ? ನಾನು ಆರೋಗ್ಯ ಕ್ಷೇತ್ರದಲ್ಲಿ, ಶಿಕ್ಷಣ ಕ್ಷೇತ್ರದಲ್ಲಿ ಮತ್ತು ಧಾರ್ಮಿಕ ಕ್ಷೇತ್ರದಲ್ಲಿ, ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ನನ್ನನ್ನು ನಾನು ತೊಡಗಿಸಿಕೊಂಡಿದ್ದೇನೆ.
ಅದರ ಜೊತೆಗೆ ಪರಿಸರ ಕ್ಷೇತ್ರದಲ್ಲಿಯೂ ಸಹ ನಾನು ಸೇವೆ ಮಾಡಿದ್ದೇನೆ. ಆದ್ರೆ ನನಗೆ ಗುರುತಿಸಿದ್ದು ಪರಿಸರ ಕ್ಷೇತ್ರ. ನಿಮ್ಗೆ ನಿಮ್ಮನ್ನ ಜನ ಐಡೆಂಟಿಫೈ ಮಾಡಿದ್ದು ಪರಿಸರ ಕ್ಷೇತ್ರ. ಪರಿಸರ ಕ್ಷೇತ್ರ. ಚಿಕ್ಕವನಿದ್ದಾಗ 10ನೇ ತರಗತಿ ಫೇಲ್ ಆದಾಗ ಪ್ರಿಂಟಿಂಗ್ ಪ್ರೆಸ್ ನಲ್ಲಿ ಕಂಪೋಸಿಟರ್ ಆಗಿ ಕೆಲಸ ಮಾಡ್ತಾ ಇದ್ದೆ. ಅಕ್ಷರ ಜೋಡಿಸೋ ಕೆಲಸ, ಅಂದ್ರೆ ಮೊಳೆಗಳ ಜೋಡಿಸೋದು ಕೆಲಸ ಮಾಡ್ತಾ ಇದ್ದೆ. ಅದು ಈಗ ಏನಾಯ್ತು, ಕಂಪ್ಯೂಟರ್ ಸಿಸ್ಟಮ್ ಬಂದು ಮತ್ತೆ ಆಫ್ಸೆಟ್ ಮಿಷಿನ್ ಗಳು ಬಂದು ಅದು ನಾನು ಕಲಿಯಕ್ ಆಗ್ಲಿಲ್ಲ. ಬೈಂಡಿಂಗ್ ಮಾಡಿದೆ ಸ್ವಲ್ಪ ದಿನ. ಅದಾದ್ಮೇಲೆ ಏನಾಯ್ತು, ಕೆಲಸಗಳು ಕಡಿಮೆ ಆದವು. ಅಂದ್ರೆ ಹೆಂಗ್ ಕೆಲಸಗಳು ಫಾಸ್ಟ್ ಆಗೋಕ ಶುರು ಆಯ್ತು, ಟೆಕ್ನಾಲಜಿ ಮುಂದುವರಿತು, ಹಂಗ ನಮ್ ಕೆಲಸ ಸಿಗಲಾರ್ದಂಗ ಆಯ್ತು. ಅಂದ್ರೆ ಏನ್ ಮಾಡ್ತಿದ್ರು, ಕೆಲಸ ಇದ್ದಾಗ ಮಾತ್ರ ಫೋನ್ ಮಾಡಿ ಕರಿತಿದ್ರು, 1 ಗಂಟೆ ಕೆಲಸ ಇದೆ ಬಾಪ ಅಂತ ಹೇಳಿ. ಒಂದ್ 50 ರೂಪಾಯಿ 100 ರೂಪಾಯಿ ಕೊಡೋರು. ನಾನ್ ಏನ್ ಮಾಡಿದೆ, 100 ರೂಪಾಯಿ 50 ರೂಪಾಯಿದಲ್ಲಿ ಉಪಜೀವನ ಸಾಗ್ಸಕ್ ಆಗೋದಿಲ್ಲ ಅಂತ ಹೇಳಿ ಕೂಲಿ ಕೆಲಸ ಮಾಡ್ತಾ ಇದ್ದೀನಿ. ಇಬ್ರು ಕೆಲಸ ಒಬ್ಬನೇ ಮಾಡ್ತೀನಿ. ಅದು ನನ್ನ ಒಂದು ಗಾಡ್ ಗಿಫ್ಟ್ ಅಂತ ಹೇಳ್ಬೇಕು. ಯಾಕೆಂದ್ರೆ ಆ ಕೆಲಸ ನೋಡಿ ನನ್ಗೆ ಏನ್ ಮಾಡ್ತಾರೆ, 1 ತಾಸು 2 ತಾಸು ಮಾಡಿದ್ರೆ 1000 ರೂಪಾಯಿ ಕೊಡೋರು. ಯಾಕಂದ್ರೆ ಖುಷಿ ಪಡ್ತಾರೆ, ಇಷ್ಟು ಚೆನ್ನಾಗಿ ಕೆಲಸ ಮಾಡ್ತಾನ, ಇಷ್ಟು ಹಾರ್ಡ್ ವರ್ಕ್ ಮಾಡ್ತಾನೆ ಅಂತ. ಮುಂಜಾನೆಯಿಂದ ಸಂಜೆವರೆಗೆ ದುಡಿಯೋದ್ಕಿಂತ 2 ತಾಸು ಮಾಡ್ತೀನಿ, 1000 ರೂಪಾಯಿ ಕೊಟ್ಟು ಬಿಡ್ತಾರೆ ನನಗೆ. ಆ ರೀತಿ ಕೆಲಸ ಮಾಡ್ತೀನಿ, ಇಬ್ರು ಕೆಲಸ ಒಬ್ಬನೇ ಮಾಡ್ಬಿಡ್ತೀನಿ. ಈಗ ನಿಮ್ಗೆ ಈ ಪ್ರೇರಣೆ ಯಾರು ಸರ್? ನಿಮ್ಗೆ ಇನ್ಸ್ಪಿರೇಷನ್ ಯಾರು? ಈಗ ಇನ್ಸ್ಪಿರೇಷನ್ ಅಂದ್ರೆ, ಈಗ ನಾವು ಗಣ್ಯ ವ್ಯಕ್ತಿಗಳು ಆರಲ್ಲ ಸರ್, ಸಾಲುಮರ ತಿಮ್ಮಕ್ಕ ಇರ್ಬೋದು, ತುಳಸಿ ಗೌಡ ಇರ್ಬೋದು, ಇವರೆಲ್ಲ ಇಷ್ಟೆಲ್ಲ ಮಾಡಿದ್ರಲ್ಲ ಸಮಾಜಕ್ಕೆ, ಪ್ರಕೃತಿಗೆ. ನಾವು ಏನಾದ್ರೂ ಅಳಿಲು ಸೇವೆ ಮಾಡೋಣ ಅಂತೇಳಿ ನಾನು ಇದನ್ನ ಸ್ಟಾರ್ಟ್ ಮಾಡಿದೆ. ಸೊ ಇದುವರೆಗೆ ಯಾರ್ಯಾರು ಗುರುತಿಸಿದಾರೆ ನಿಮ್ಮನ್ನ? ಫಸ್ಟ್ ಗೆ ನೀವು ಫಸ್ಟ್ ಗೆ ಜನರಿಗೆ ಗೊತ್ತಾಗಿದೆ ಈ ತರದ ಒಬ್ಬ ವ್ಯಕ್ತಿ ಇದಾನೆ, ಈ ತರ ಕೆಲಸ ಮಾಡ್ತಾನೆ? ನಾನು 10 ವರ್ಷದವರೆಗೆ ಪ್ರತಿ ಶಾಲೆಗೆ ಹೋಗಿ, ಹಳ್ಳಿಗಳಿಗೆ ಹೋಗಿ ಮಕ್ಕಳಿಗೆ ಜಾಗೃತಿ ಮಾಡಿ, ಪರಿಸರದ ಬಗ್ಗೆ ಪಾಠ ಮಾಡಿ, ಅಲ್ಲಿ ಶಾಲೆ ಮೈದಾನದಲ್ಲಿ ಗಿಡಗಳನ್ನ ನೆಟ್ಟು ಅವುಗಳನ್ನ ನೀರು ಹಾಕಿ ಬೆಳೆಸಿರಿ, ಚೆನ್ನಾಗಿ ಯಾರು ಬೆಳೆಸ್ತೀರಿ ಅವ್ರಿಗೆ ನಾನು ಪ್ರೈಸ್ ಕೊಡ್ತೀನಿ ಅಂತ ಹೇಳಿ ಬರ್ತಾ ಇದ್ದೆ. ಇದು 10 ವರ್ಷಗಳವರೆಗೆ ನಿರಂತರವಾಗಿ ಮಾಡ್ತಾ ಬಂದೆ. 10 ವರ್ಷಗಳವರೆಗೆ ಎಲ್ಲ ರಾಯಚೂರು ತಾಲೂಕಿನ ಸುತ್ತಮುತ್ತ ಹಳ್ಳಿಗಳಲ್ಲಿ ಒಂದು ಉದಾಹರಣೆಗೆ 2-3 ಹಳ್ಳಿಗಳ ಹೆಸರು ಹೇಳಿ. ಎಲ್ಲ ಹಳ್ಳಿಗಳು, ಈಗ ಬೋಳಂ ದೊಡ್ಡಿ ಇರ್ಬೋದು, ಯಾಪಲ್ ದಿನ್ನಿ ಇರ್ಬೋದು, ಇದು ಗುಂಜಳ್ಳಿ ಇರ್ಬೋದು, ಗಿಲೆ ಸುಗುರ್ ಇರ್ಬೋದು, ಬಹಳಷ್ಟು ಹಳ್ಳಿಗಳವೆ. ಎಲ್ಲಾ ಹಳ್ಳಿಗಳಿಗೆ ಸುಮಾರು ಒಂದು ಶಾಲೆಗೆ ನಾನು 4-5 ಬಾರಿ ಹೋಗಿದ್ದೀನಿ. ಅಂದ್ರೆ ವರ್ಷದಲ್ಲಿ ಮರಗಳನ್ನ ಹೋಗಿ ಗಿಡಗಳನ್ನ ನೆಡೋದು, ಅವ್ರಿಗೆ ಹೇಳೋದು, ಅವೇರ್ನೆಸ್ ಮಾಡೋದು. ಒಂದ್ಸತಿ ಹೋದ್ರೆ ಎಷ್ಟು ಸಸಿಗಳನ್ನ ಹಾಕ್ತಿದ್ದೀವಿ? ಈಗ ನಾನು ಮೊದಲು ಹೋಗಿ ಏನ್ ಮಾಡ್ತೀನಿ, ಫೋನ್ ನಂಬರ್ ಇಸ್ಕೊಂಡು ಅವ್ರಿಗೆ ಭೇಟಿಯಾಗಿ ನೋಡ್ತೀನಿ ಎಷ್ಟು ಮೈದಾನ ಇದೆ, ಎಷ್ಟು ಗಿಡ ನೆಡಬಹುದು ಅಂತ ಹೇಳಿ. ಕೆಲವು ಶಾಲೆಗಳಲ್ಲಿ ಮೈದಾನ ಸಣ್ಣದಿರ್ತದ, ಗಿಡಗಳು ಕೆಲವೇ ಅಲ್ಲಿ ನೆಡಕ ಅನುಕೂಲ ಇರ್ತದ. ಕೆಲವೊಂದು ಬಹಳಷ್ಟು ಮೈದಾನ ಇರ್ತದ, ಅಲ್ಲಿ ಗಿಡಗಳೇ ಇರೋದಿಲ್ಲ. ಮತ್ತೆ ಹೊಸ ಹೊಸ ಶಾಲೆಗಳು ಆಗ್ತಾ ಇದ್ದಾವೆ ಇವಾಗ. ಯಾಕಂದ್ರೆ ಕೊಠಡಿಗಳ ಸಮಸ್ಯೆಯಿಂದ ಬೇರೆ ಕಡೆ ಹೊಸ ಶಾಲೆಗಳು ನಿರ್ಮಾಣ ಮಾಡಕತ್ತಾರ. ಅಲ್ಲಿ ಸಾಕಷ್ಟು ಜಮೀನ್ ಇದೆ, ಮೈದಾನ ಇದೆ, ಆದ್ರೆ ಗಿಡಗಳಿಲ್ಲ. ಅಂತ ಜಾಗದಲ್ಲಿ ನಾನು ಸುಮಾರು 100 ಗಿಡ 200 ಗಿಡವರೆಗೂ ನೆಟ್ಟಿದ್ದೀನಿ ಶಾಲೆಗಳು. ಕೆಲವು ಕಡೆ ಒಂದು 20 ಗಿಡ ಮಾತ್ರ ನೆಡಕ್ಕೆ ಸಾಧ್ಯ ಇರ್ತದ, ಇನ್ನು ಕೆಲವು ಕಡೆ ಒಂದು 10 ಗಿಡಗಳನ್ನು ಮಾತ್ರ ನೆಡಕ್ ಸಾಧ್ಯ ಆಗ್ತದ. ಶಾಲೆಗಳಲ್ಲಿ ಮ್ಯಾಕ್ಸಿಮಮ್ ಯಾವ ಗಿಡಗಳನ್ನ ನೆಡ್ತೀರಾ? ಎಲ್ಲಾ ಜಾತಿಯ ಮರಗಳನ್ನು ನೆಟ್ಟಿದ್ದೀನಿ. ಅದರಲ್ಲಿ ಬಹಳಷ್ಟು ಕಡೆ ಮಕ್ಕಳು ನೀರ್ ಹಾಕಿ ಉಳಿಸ್ಯಾರ ಗಿಡಗಳನ್ನ, ಕೆಲವು ಕಡೆ ಹೋಗಿಬಿಟ್ಟವ. ಅಂದ್ರೆ ನಾವು 50 ಗಿಡಗಳನ್ನ ನೆಟ್ರೆ ಅದರಲ್ಲಿ ಒಂದು 10-15 ಒಣಗಿರ್ತಾವ. ಮತ್ತೆ ನಾವು ನಿರಂತರವಾಗಿ ಮತ್ತೆ ಪ್ರಯತ್ನ ಮಾಡ್ತೀವಿ, ಅದೇ ಜಾಗದಲ್ಲಿ ಎಲ್ಲೆಲ್ಲಿ ಗಿಡ ಹೋಗ್ಯದ ಮತ್ತೆ ನೆಡೋದು. ಈ ರೀತಿ ಮಾಡಿ ಬಹಳಷ್ಟು ಕಡೆ ಉಳಿಸಕ್ ಸಾಧ್ಯ ಆಗಿದೆ. ಕಷ್ಟ ಅನ್ಸಲ್ವಾ ಸರ್? ಕಷ್ಟ ಆದ್ ಸರ್, ಮತ್ತೆ ಏನ್ ಮಾಡ್ತೀರಿ, ಗಿಡ ಈಗ ನಾವು ಅಂದ್ಕೊಂಡಿದ್ದು ಮಾಡ್ಬೇಕಂದ್ಮೇಲೆ ಇವೆಲ್ಲ ಮಾಮೂಲಿ ಅಲ್ಲ. ಅಂದ್ರೆ ಈಗ ಬೇರೆ ಬೇರೆ ಜನರಿಗೆ ಬೇರೆ ಬೇರೆ ಆಸಕ್ತಿ ಇರ್ತದ. ಈಗ ನನಗೇನು ಇದೊಂದು ಪರಿಸರದ ಬಗ್ಗೆ ಜಾಸ್ತಿ ಪ್ರೀತಿ ಆದ. ಗಿಡಗಳನ್ನ ಏನಾದ್ರೂ ಮಾಡಿ ಎಷ್ಟು ಕಷ್ಟನ ಆಗ್ಲಿ ಗಿಡಗಳನ್ನ ನೆಡ್ಬೇಕು, ಉಳಿಸ್ಬೇಕು, ಬೆಳೆಸ್ಬೇಕು ಮಕ್ಕಳಿಗೆ. ಈಗ ನಾನೊಬ್ಬನೇ ಬೆಳೆಸಿದ್ರೆ ಎಷ್ಟು ಬೆಳೆಸ್ತೀನಿ? 20 ವರ್ಷಗಳಲ್ಲಿ ಕೇವಲ 10,000 ಮಾತ್ರ ಬೆಳೆಸಿದ್ದೀನಿ. ನಾನು ಇದನ್ನ ಶುರು ಮಾಡ್ಬೇಕಾದ್ರೆ ಲಕ್ಷಾನ್ಗಟ್ಲೆ ಗಿಡ ನೆಡಬಹುದು ಅಂತ ನಾನು ಅಂದ್ಕೊಂಡು ಶುರು ಮಾಡಿದೆ. ಆಮೇಲೆ ನನ್ಗೆ ಗೊತ್ತಾಯ್ತು ಎಷ್ಟು ಕಷ್ಟ ಆದ. ಗಿಡ ಬೇಗ ಬೆಳೆಯಂಗಿಲ್ಲ, ನಿಧಾನವಾಗಿ ಬೆಳಿತಾವ. ಆಮೇಲೆ ಅದರಲ್ಲಿ ಕೆಲವೊಂದು ಕಾರಣಗಳಿಂದ ನಾಶವಾಗ್ತಾವ. ನೀರು ಹಾಕ್ಲಿಲ್ಲ ಅಂದ್ರೆ ಒಣಗಿ ಹೋಗ್ತಾವ. ಇಲ್ಲಾಂದ್ರೆ ಬಿಲ್ಡಿಂಗ್ ಕಟ್ಟಕಲ್ಕ, ಕೊಠಡಿಗಳು ಹೊಸ ನಿರ್ಮಾಣ ಮಾಡಕಲ್ಕ ತೆಗೆದು ಅಲ್ಲೇ ಕಟ್ತಾರ. ಯಾಕಂದ್ರೆ ಈಗ ಮೊದಲು ಮಕ್ಕಳ ಸಂಖ್ಯೆ ಕಡಿಮೆ ಇರ್ತಿತ್ತು, ಕೆಲವು ಕಡೆ ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಾದಾಗ ಕೊಠಡಿಗಳು ಮಂಜೂರಾದ್ಮೇಲೆ ಗಿಡಗಳನ್ನ ತೆಗೆದು ಬಿಟ್ಟು ಕೊಠಡಿಗಳ ನಿರ್ಮಾಣ ಮಾಡ್ತಾರ. ಇದರಿಂದ ನಾವು ಆದಷ್ಟು ನಾವು ಜಾಗೃತಿ ಮೂಡಿಸ್ತೀವಿ, ಗಿಡಗಳನ್ನ ತೆಗಿಬಾಡ್ರಿ ಅಂದ್ರೆ ಅದು ಅನಿವಾರ್ಯ ಕಾರಣಗಳಿಂದ ತೆಗಿಲೇಬೇಕಂತ ಹೇಳಿ ತೆಗೆದು ಬಿಡ್ತಾರ.
ಅವಾಗ ನೋವಾಗ್ತದ ನನಗೆ. Okay. ಎಷ್ಟು ಕಷ್ಟಪಟ್ಟು ಬೆಳೆಸಿದ ಗಿಡಗಳು ಸುಮ್ನೆ ಹಾಳಾಗ್ಬಿಡ್ತಾವ, ನಾಶ ಮಾಡ್ಬಿಡ್ತಾರಲ್ಲ ಅಂತ ಹೇಳಿ. ಈಗ ನಾನು ಒಬ್ಬನು ಮಾಡೋಕ್ಕಿಂತ ಎಲ್ಲರೂ ಪ್ರತಿಯೊಬ್ಬರು ಗಿಡ ನೆಟ್ಟು ಅದನ್ನು ರಕ್ಷಣೆ ಮಾಡಿದ್ರೆ ಇನ್ನೂ ಜಾಸ್ತಿ ಗಿಡಗಳನ್ನ ಬೆಳೆಸಬಹುದು. ಎಲ್ಲರಲ್ಲಿ ನಾನು ಇದೇ ವಿನಂತಿಸ್ಕೊಳ್ತೀನಿ, ಎಲ್ಲರ ಗಿಡಗಳನ್ನ ನಾನು ಇಷ್ಟು 1000 ಗಿಡಗಳನ್ನ 10,000 ಗಿಡಗಳನ್ನ ಬೆಳೆಸಿದ್ದೀನಿ, ನೀವು ಒಂದು 10 ಗಿಡಗಳನ್ನ ನೆಡ್ರಿ, ಬೆಳೆಸಿರಿ, ದೊಡ್ಡ ಮರಗಳನ್ನಾಗಿ ಬೆಳೆಸಿರಿ, ಉಳಿಸಿರಿ ಅಂತೇಳಿ ನಾನು ಎಲ್ಲರಿಗೂ ನಾನು ವಿನಂತಿಸ್ಕೊಳ್ತೀನಿ. ನಿಮ್ಮ ಅಲ್ಟಿಮೇಟ್ ಗುರಿ ಏನು, ಅತ್ಯುತ್ತಮವಾದಂತ ಗುರಿ ಇದರಲ್ಲಿ, ಈ ಒಂದು ಕ್ಷೇತ್ರದಲ್ಲಿ ಏನ್ ಮಾಡ್ಬೇಕು ಅಂತ ಆಸೆ ಇದೆ ನಿಮ್ಗೆ? ಈಗ ನಂದೇನಾದ ಬಿಸಿಲು ಕಡಿಮೆ ಮಾಡ್ಬೇಕು. ವರ್ಷ ಬಿಸಿಲು ಜಾಸ್ತಿ ಆಗ್ತಾ ಇದೆ, ಮಳೆ ಕಡಿಮೆ ಆಗ್ತಾ ಇದೆ, ಹವಾಮಾನ ವೈಪರೀತ. ಮಳೆ ಕಡಿಮೆ ಆಗ್ತಾ ಇದೆ. ಈಗ ಎಕ್ಸಾಂಪಲ್ ಉದಾಹರಣೆ ಹೇಳ್ತೀನಿ ನಾನು. ಸತತವಾಗಿ 3-4 ವರ್ಷ ಸತತವಾಗಿ ಮಳೆ ಬಂದಿಲ್ಲ ಅಂತ ನೀವು ಸುಮ್ನೆ ಆಲೋಚನೆ ಮಾಡ್ರಿ. 1 ವರ್ಷ ಬಂದಿಲ್ಲ ಅಂದ್ರೆ ಮುಂದಿನ ವರ್ಷ ಬರ್ತದ ಅಂತ ಹೇಳಿ ನಾವು ಕಾಯ್ಬಹುದು, ಬರಬಹುದು ಮಳೆ. ಬಂದಿಲ್ಲ ಅಂದ್ರೆ ಏನ್ ಮಾಡ್ತೀರಿ? ಈಗ ಹೋದ ವರ್ಷ ಮಳೆ ಚೆನ್ನಾಗಿ ಬಂತು, ಈಗ ಮುಂದಿನ ವರ್ಷ ಬರ್ತದಂತ ಗ್ಯಾರಂಟಿ ಇಲ್ಲ. ಯಾಕಂದ್ರೆ ನಾವು ಸಣ್ಣವರಿದ್ದಾಗ ನಿಂತ ನಾನು ಇದನ್ನ ಗಮನಿಸ್ತಾ ಇದ್ದೀನಿ. ವರ್ಷಕ್ಕೆ ನಮ್ ಕಡೆ, ನಮ್ಮ ಭಾಗದಲ್ಲಿ ಮಳೆ ಕಡಿಮೆನೇ ಆಗ್ತದ, ಬಿಸಿಲು ಜಾಸ್ತಿ ಇರ್ತದಲ್ಲ. ಇದೇ ರೀತಿ ಕಡಿಮೆ ಆಗಿ ವಾಡಿಕೆಗಿಂತ ಕಡಿಮೆ ಆದ್ರೆ ಮಳೆ, ಈಗ ನಮ್ಗೆ ಇಷ್ಟು ಲೀಟರ್ ನೀರ್ ಬೇಕಂತ ಇರ್ತದ ಒಂದು ಕುಟುಂಬಕ್ಕ, ಒಬ್ಬ ಮನುಷ್ಯನಿಗೆ. ಅಷ್ಟು ಮಳೆ ಬಂದು ನಮ್ಗೆ ನೀರ್ ಸಿಗಂಗ ಆದ್ರೆ ನಾವು ಬದುಕ್ತೀವಿ. ಕಂಪ್ಲೇಂಟ್ ಸತತವಾಗಿ 3 ವರ್ಷ ಆಗ್ಲಿ, 4 ವರ್ಷ, 5ನೇ ವರ್ಷ ಆಗ್ಲಿ ಮಳೆನೇ ಬರ್ಲಿಲ್ಲ ಅಂದ್ರೆ ನಾವು ಏನ್ ಮಾಡ್ಬೇಕು? ಅವಾಗ ಕುಡಿಯಕ ಎಲ್ಲಿ ಹೋಗಿ ನೀರು ಕುಡಿಬೇಕು? ಎಲ್ಲಿ ಸಿಗ್ತಾವ್ ನೀರು? ಭೂಮಿಯಾಗ ಎಲ್ಲಾ ನೀರ್ ಖಾಲಿ ಆಗ್ಬಿಡ್ತೇವೆ. ಈಗ ಈ ವರ್ಷ ಬಂದಿಲ್ಲ ಅಂದ್ರೆ ಮುಂದಿನ ವರ್ಷ ಬರ್ತದ ಅಂತ ನಾವು ಅಂದಾಜ್ ಮಾಡ್ತೀವಿ. ಆ ವರ್ಷನೂ ಬರ್ಲಿಲ್ಲ, ಆ ಕಡೆ ವರ್ಷ ಏನ್ ಮಾಡ್ಬೇಕು ಅವಾಗ ನೀರಿಗೆ? ಬರಗಾಲ. ಒಂದು ಗ್ಲಾಸ್ ನೀರು ಕುಡಿಬೇಕು, ದಾಹ ಕಡಿಮೆ ಮಾಡ್ಕೊಳ್ಬೇಕಂದ್ರೂ ನೀರು ಸಿಗೋದು ಬಹಳ ಕಷ್ಟ ಅದ. ಮುಂದೆ ಹಂಗ ಆಗ್ತದ ಅಂತ ನನಗ ಅನಿಸ್ತದ. ಯಾಕಂದ್ರೆ ಇಂದಿನಿಂದ ನಾವು ಎಲ್ಲ ಗಮನಿಸ್ಕೊಂತ ಬಂದಿದೀವಲ್ಲ, ವರ್ಷ ಮಳೆ ಕಡಿಮೆ ಆಗಿ ಕಂಪ್ಲೀಟ್ ಕಡಿಮೆ ಆಗ್ಬಿಟ್ರೆ ಏನ್ ಮಾಡೋದು? ಮಳೆ ಈ ಗಿಡಗಳಿಂದ ಆದ್ರೂ ಮಳೆ ಜಾಸ್ತಿ ಬರ್ಲಿ, ಬಿಸಿಲು ಕಡಿಮೆ ಆಗ್ಲಿ. ಯಾಕಂದ್ರೆ ಈ ವರ್ಷ ಮತ್ತೆ ಬಿಸಿಲು ಜಾಸ್ತಿ ಆದ ಅಂತ ಹೇಳ್ತಾರ. ದೆಹಲಿನಂಗ ನಮ್ ಕಡೆನೂ ಆದ್ರೆ ಏನ್ ಮಾಡ್ಬೇಕು? ವಾಯುಮಾಲಿನ್ಯ ಜಾಸ್ತಿ ಆಗಿ ಎಲ್ಲರ ಮನೆಯಲ್ಲಿ ಲಾಕ್ಡೌನ್ ನಲ್ಲಿ ಹೆಂಗಿದ್ದೀವಿ ನಾವು ಹಂಗೆ ಮನೆಯಲ್ಲಿ ಇದ್ರೆ ಉಪಜೀವನ ಹೆಂಗ ನಡೀತದ ಬಡವರದು? ಅದಕ್ಕೆ ಗಿಡ ಮರಗಳಿದ್ರೆ ಪ್ರಾಣಿ ಪಕ್ಷಿಗಳನ್ನು ಬದುಕ್ತಾವ, ನಾವು ಬದುಕ್ತೀವಿ ಮನುಷ್ಯರು. ಎಲ್ಲರಿಗೆ ಗಿಡಗಳಿಂದ ಉಪಯೋಗ ಆದ. ಅದಕ್ಕೆ ನಾವು ಗಿಡಗಳನ್ನ ಉಳಿಸ್ಬೇಕು, ಬೆಳೆಸ್ಬೇಕಂತ ನಾನು ನನ್ನ ನೋಡಿ ಬೇರೆಯವರು ಮಾಡ್ಲಿ ಅನ್ನೋದು ನನ್ನ ಉದ್ದೇಶ. ನಿಮ್ಮ ಇಂಟೆನ್ಷನ್ ಅದು. ಯಾಕಂದ್ರೆ ನಾನು ಮಾಡ್ತಾ ಇದ್ದೀನಿ, ನನ್ಗೆ ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ಮಾಡ್ತಾ ಇದ್ದೀನಿ. ನನ್ನ ನೋಡಿ ಎಲ್ಲರೂ ಇದೇ ರೀತಿ ಮಾಡ್ಬೇಕು ಮುಂದಿನ ದಿನಗಳಲ್ಲಿ. ಮಾಡ್ಲೇಬೇಕು, ಇಲ್ಲಾಂದ್ರೆ ನಮಗೆ ಉಳಿಗಾಲ ಇಲ್ಲ, ಉಳಿಯೋಕ್ ಸಾಧ್ಯನೇ ಇಲ್ಲ ಈ ಭೂಮಿ ಮೇಲೆ. ಈಗ ನನ್ಗೆ ಬರೋ ಪ್ರಶ್ನೆ ಏನಂದ್ರೆ, ಈಗ ಈ ಒಂದು ಭೂಮಿಯ ಸಿಸ್ಟಮೆಟಿಕ್ ಆಗಿದೆ ನೇಚರ್. ಈ ಸಿಸ್ಟಮೆಟಿಕ್ ಆಗಿರುವಂತಹ ನೇಚರ್ ಅಲ್ಲಿ ನಾನು ಕ್ವಶನ್ ಕೇಳ್ತಾ ಇದ್ದೀನಿ, ಕ್ಯಾಸುವಲ್ ಆಗಿ, ತಪ್ಪು ತಿಳ್ಕೊಬೇಡಿ. ಈಗ ಒಂದು ಮರ ಬೆಳೆದಿದೆ ಅಂದ್ರೆ ಅದು ನೇಚರ್ ಅಲ್ಲಿ ಬೆಳೆದಿರುತ್ತೆ. ಒಂದು ಮರ, ಒಂದು ಪ್ರಾಣಿ ಇದೆ ಅಂದ್ರೆ ನೇಚರ್ಗೆ ಒಂದು ಸೈಕಲ್ ಇರುತ್ತಲ್ವಾ, ಒಂದಂತಿಂದ ಒಂದು ಬದುಕ್ತಾ ಇರ್ತವೆ, ಹಿಂಗೆ ಏನೋ ಸೈಕಲ್ ಇದೆ. ಸೊ ಆ ಸೈಕಲ್ ಅಲ್ಲಿ ಈಗ ನೀವು ಮರಗಳನ್ನ ಬೆಳೆಸೋದಾಗಿರ್ಬೋದು ಅಥವಾ ಹಕ್ಕಿಗಳಿಗೆ ನೀರಿಡೋದಾಗಿರ್ಬೋದು, ನೈಸರ್ಗಿಕ ಅಂದ್ರೆ ನೇಚರ್ವಾಗಿ ಅಪೋಸಿಟ್ ಆಗುತ್ತಲ್ಲ ಅಂತ. ಅಂದ್ರೆ ಈಗ ನೋಡಿ, ಅದಕ್ಕೆ ಸರ್ವೈವ್ ಆಗೋದು ಗೊತ್ತಿರುತ್ತೆ, ನೀವು ಅದಕ್ಕೆ ನೀರ್ ಇಡ್ತೀರ, ಅದು ಆ ನೀರ್ ಕುಡಿದು ಬದುಕ್ತು ಅಂದ್ರೆ ಆ ಚೈನ್ ಸರ್ಕಲ್ ಅಲ್ಲಿ ಏರುಪೇರು ಆಗುತ್ತಲ್ಲ ಅಂತ. ಈಗ ನೋಡಿ, ಬಿಸಿಲು ಬರ್ತಾ ಇದೆ, ಆ ಬಿಸಿಲು ಬರಬೇಕು, ಆ ಪ್ರಾಣಿ ಸಾಯ್ಬೇಕು, ಆ ಪ್ರಾಣಿ ಇನ್ನೊಂದು ಪ್ರಾಣಿ ತಿಂದು ಬದುಕಬೇಕು. ಸೊ ಅದೊಂದು ಸರ್ಕಲ್. ಬಟ್ ನೀವು ನೀರು ಇಡೋದ್ರಿಂದ ಅದು ಪ್ರಾಣಿ ಬದುಕುತ್ತೆ, ಅದು ಬದುಕುತ್ತೆ, ಅಲ್ಲಿಗೆ ಚೈನ್ ಸರ್ಕಲ್ ಏರುಪೇರು ಆಗ ಶುರು ಆಗುತ್ತೆ. ಸೊ ಅದಕ್ಕೆ ನಿಮ್ಗೆ ಅನ್ಸುತ್ತೆ? ಈಗ ಪರಿಸರ ವ್ಯವಸ್ಥೆಯಲ್ಲಿ ಏರುಪೇರು ಸಾಮಾನ್ಯ. ಯಾಕಂದ್ರೆ ಈಗ ನೋಡ್ರಿ, ನಾವು ನೀರು ಹಾಕಿದ್ರೆ ಮಾತ್ರ ಅವು ಕುಡಿದು ಬದುಕ್ತಾವ ಅನ್ನೋದು ತಪ್ಪು ಕಲ್ಪನೆ. ಯಾಕಂದ್ರೆ ನಾವು ಹಾಕ್ಲಿಲ್ಲ ಅಂದ್ರೂ ಅವು ಎಲ್ಲೋ ಹೋಗಿ ನೀರು ಕುಡಿದು ಬದುಕ್ತಾವ. ಅಂದ್ರೆ ಪ್ರಾಣಿ ಪಕ್ಷಿಗಳ ಮೇಲೆ ಪ್ರೀತಿ ಹುಟ್ಲಿ ಜನರಿಗೆ, ನಮ್ಗೆಲ್ಲರಿಗೆ ಅಂತೇಳಿ ನಂದು ಒಂದು ಆಸಕ್ತಿ. ಆ ಕಾರಣಕ್ಕೆ ಅವುಗಳಿಗೆ ಯಾಕಂದ್ರೆ ನನ್ನ ನೋಡಿ ಎಲ್ಲರೂ ಪಕ್ಷಿಗಳನ್ನ ಪ್ರೀತಿಸ್ಲಿ, ಪ್ರಾಣಿಗಳನ್ನ ಪ್ರೀತಿಸ್ಲಿ, ಅವನ್ನ ರಕ್ಷಣೆ ಮಾಡ್ಲಿ. ಯಾಕಂದ್ರೆ ಈಗ ಏನಾಗ್ತದ, ಈ ವ್ಯವಸ್ಥೆಯಲ್ಲಿ ಕೆಲವೊಂದು ಪ್ರಾಣಿಗಳು ಎಲೆ ತಿಂದು ಬದುಕ್ತಾವ, ಕೆಲವೊಂದು ಪ್ರಾಣಿಗಳು ಕಾಯಿ ತಿಂದು ಬದುಕ್ತಾವ, ಕೆಲವೊಂದು ಪ್ರಾಣಿಗಳು ಬೇರು ತಿಂದು ಬದುಕ್ತಾವ. ನಾವು ಅದಕ್ಕೆ ಆಹಾರ ಹಾಕೋದು ಬೇಕಾಗಿಲ್ಲ. ಇದೊಂದು ಪ್ರಕೃತಿಯ ಸೃಷ್ಟಿಯ ನಿಯಮ. ಏನು ಆದ್ರೆ ಜನರು ಇವತ್ತನ್ನ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ಅಭಿವೃದ್ಧಿ ಹೆಸರಿನಲ್ಲಿ ಗಿಡ ಮರಗಳನ್ನು ಕಡಿಯಕತ್ತಾರ. ಆ ಗಿಡ ಅಷ್ಟೇ ನಾಶ ಆಗೋದಿಲ್ಲ, ಅದರಲ್ಲಿ ಇರುವಂತ ಪ್ರಾಣಿ ಪಕ್ಷಿಗಳು ಸಹ ಸಾಯ್ತಾವ. ಅದಕ್ಕಾಗಿ ಒಂದು ಅವೇರ್ನೆಸ್ ಬರ್ಲಿ ಅನ್ನೋ ದೃಷ್ಟಿಯಿಂದ ನಾನು ಮಾಡ್ತಾ ಇದ್ದೆ.
ಎಲ್ಲರಲ್ಲಿ ಅವೇರ್ನೆಸ್ ಬರಬೇಕು, ಜಾಗೃತಿ ಬರಬೇಕು. ಯಾಕಂದ್ರೆ ಜಾಗೃತಿ ಆದ ಎಲ್ಲರೂ ತಿಳಿದವ್ರು ಆದಾರ. ಮೊದಲು ಅನಕ್ಷರಸ್ಥರಿದ್ರು, ಹೌದು ಆದ್ರೆ ಗಿಡ ಮರಗಳು, ಪ್ರಕೃತಿ, ಭೂಮಿ, ಮಣ್ಣು ಎಲ್ಲ ರಕ್ಷಣೆ ಮಾಡ್ತಿದ್ರು, ನೀರು. ಹೌದು ಆದ್ರೆ ನಾವ್ ಎಲ್ಲರೂ ತಿಳುವಳಿಕೆ ಇದ್ದವ್ರು ಇದ್ದೀವಿ. ನಾವು ನಾಶ ಮಾಡ್ತಿದ್ದೀವಿ. ಆದ್ರೆ ನಾವ್ ಏನ್ ಮಾಡ್ತೀವಿ, ಗಿಡ ನಮಗ ಇಂಪಾರ್ಟೆಂಟ್ ಅನ್ಸಂಗಿಲ್ಲ. ಆ ಗಿಡ ಕಡ್ದು ಅಲ್ಲಿ ಏನ್ ಮಾಡ್ತೀವಿ ನಾವು, ಒಂದು ಸಣ್ಣದು ಒಂದು ಬಾತ್ರೂಮ್ ಕಟ್ಟಿಸ್ತೀವಿ, ಸ್ಟೇರ್ ಕೇಸ್ ಮಾಡ್ತೀವಿ. ಯಾಕಂದ್ರೆ ಅದಿಷ್ಟು ಜಾಗ ಇದ್ರೆ ನಮ್ಗೊಂದು ಮನೆಗೆ ಬಳಕೆ ಮಾಡಕ್ಕೆ ಜಾಗ ಆಗ್ತದ ಅಂತೇಳಿ ಆ ದೃಷ್ಟಿಕೋನ ಬದಲಾಗ್ಬೇಕು ಅನ್ನೋದು ನನ್ನ ಆಸೆ. ಈಗ ಜನರ ಮನಸ್ಸು ಬದಲಾಗಬೇಕು. ಈಗ ನಾವು ಅವೇರ್ನೆಸ್ ಮಾಡ್ತಾ ಬಂದಿದ್ದೀವಿ, ಗಿಡಗಳನ್ನ ನೆಡ್ತಾ ಬಂದಿದ್ದೀವಿ. ಎಷ್ಟು ಸಾಧ್ಯ ಆಗ್ತದೆ ಅದೊಂದು ನಂದು ಆಸಕ್ತಿ. ಅದು ಗಿಡಗಳ ಮೇಲೆ ಗಿಡಗಳನ್ನ ಬೆಳೆಸ್ಬೇಕು, ಪ್ರಾಣಿ ಪಕ್ಷಿಗಳನ್ನ ಉಳಿಸ್ಬೇಕು, ಅವಕ್ಕೂ ಖುಷಿಯಾಗಿರ್ಬೇಕು ಅವನು ಅನ್ನೋದು ಒಂದು ನಂದು ಆಸೆ. ಆದ್ರೆ ಈಗ ಏನಾಗಿದೆ, ನಾವೆಲ್ಲ ಕಡೆ ಗಮನಿಸ್ತೀವಿ, ನೋಡ್ತೀವಿ. ಈ ರೋಡ್ ಮಾಡಕಲ್ಕ, ಚರಂಡಿ ಮಾಡಕಲ್ಕ, ಬಿಲ್ಡಿಂಗ್ ಕಟ್ಟಕಲ್ಕ ಎಲ್ಲ ಕಡೆ ಗಿಡ ತೆಗಿತಾರ. ಕೆಲವು ಕಡೆ ನಾನು ನೆಟ್ಟಿರುವಂತ ಗಿಡಗಳನ್ನ ಕಡ್ದಾರ. ನಾನು ಹೋಗಿ ಯಾಕೆ ಕಡ್ದಿರ ಅಂತ ಕೇಳೀನಿ. ಹೌದಪ್ಪ, ಕಸ ಬಳ್ಳಿಯವ್ರಿಲ್ಲ ಮನ್ಯಾಗ, ದಿನಾ ಎಲೆಗಳು ಬೀಳ್ತಾವ, ಕಸ ಬೀಳ್ತದ ಮನೆ ಮುಂದ, ಅದಕ್ಕೆ ತೆಗ್ದಿವ ಅನ್ನೋರ್ನು ಇದಾರ. ಈಗ ಹಂಗಾಗ್ಬಿಟ್ಟದ. ಈಗ ಜನರ ಮನಸ್ಥಿತಿ ಏನಾಗ್ಯದ ಅಂದ್ರೆ, ಈ ಬ್ಯಾಡಪ್ಪ ಅದರಿಂದ ಏನ್ ಮಾಡೋದ, ಗಿಡ ತಗೊಂಡ್ ಏನ್ ಮಾಡಮು ಅಂದ್ರೆ ಗೊತ್ತದ ಗಿಡದಿಂದ ಏನೇನ್ ಲಾಭ ಅದ. ನೆರಳು ಸಿಗ್ತದ, ಹಣ್ಣು ಸಿಗ್ತದ, ಹೂ ಸಿಗ್ತದ, ಕಾಯಿ ಸಿಗ್ತದ, ಆಕ್ಸಿಜನ್ ಸಿಗ್ತದ, ಎಲ್ಲ ಗೊತ್ತದ. ಆದ್ರೂ ಬದುಕಿವಲ್ಲ. ಇರ್ಲಿ ಬಿಡು, ನಾನೊಬ್ಬನ ಕಡಿದ್ರೆ ಏನಾಗ್ತದ ಗಿಡ. ಆಮೇಲೆ ಎಲ್ಲರೂ ಹಣದ ಹಿಂದೆ ಬಿದ್ದರು. ಹಣ ಗಳಿಸ್ಬೇಕು. ಈಗ ಒಂದು ಪ್ಲಾಟ್ ಖರೀದಿ ಮಾಡ್ಬೇಕು. ಪ್ಲಾಟ್ ಖರೀದಿ ಮಾಡಿದ ತಕ್ಷಣ ಏನ್ ಮಾಡ್ತಾರ, ಮನೆ ಕಟ್ಟಬೇಕು. ಮನೆ ಕಟ್ತಾರ, ಅಲ್ಲಿಗೆ ಸುಮ್ನೆ ಇರೋದಿಲ್ಲ, ಮತ್ತೆ ಇನ್ನೊಂದು ಪ್ಲಾಟ್ ಖರೀದಿ ಮಾಡ್ಬೇಕು. ಆ ಪ್ಲಾಟ್ ಖರೀದಿ ಮಾಡಿದ್ಮೇಲೆ ಮತ್ತೆ ಮನೆ ಕಟ್ಟಬೇಕು. ಅಷ್ಟೊತ್ತಿಗೆ ನಮ್ಮ ಆಯುಷ್ ಮುಗ್ದಿರ್ತದ, ಸತ್ತು ಹೋಗ್ಬಿಟ್ಟಿರ್ತದ. ಏನು ಸಾಧಿಸಿದಂಗ ಆಗ್ತದ. ನಮ್ಮ ಪೂರ್ವಜರ ಜೀವನ ಶೈಲಿ, ಈಗ ನಮ್ಮ ಜೀವನ ಶೈಲಿ ಎಲ್ಲ ಅಜಗಜಾಂತರ ವ್ಯತ್ಯಾಸ ಆಗ್ಬಿಟ್ಟದ. ಅವಾಗ ಆಕಳ ಸಾಕ್ತಿದ್ರು, ಕುರಿ ಸಾಕ್ತಿದ್ರು, ಎಮ್ಮೆ ಸಾಕ್ತಿದ್ರು, ಮನೆಯಲ್ಲೇ ಗೊಬ್ಬರ ಸೆಗಣಿ ಎಲ್ಲ ಸಿಕ್ತಿದ್ವು. ಅದರಿಂದನೇ ಹೊಲದಲ್ಲಿ ಹಾಕಿ ಗೊಬ್ಬರ ಮಾಡಿ ನೈಸರ್ಗಿಕವಾಗಿ ಬೆಳೆಗಳನ್ನು ಬೆಳೀತಾ ಇದ್ರು. ಆದ್ರೆ ಇದು ಇವತ್ತು ನಾಳೆ ನಾವು ನೋಡ್ತಾ ಇದ್ದೀವಿ, ಹಳ್ಳಿಗಳಲ್ಲಿ ನೋಡ್ತೀವಿ, ಅವೆಲ್ಲ ಯಾವೂ ಇಲ್ಲ. ಯೂರಿಯಾ, DAP ಅಂತವೆಲ್ಲ ಕೆಮಿಕಲ್ ಹಾಕ್ತಾರ. ಅದು ಬಂದ್ರೆ ಬರ್ತದೆ, ಇಲ್ಲಾಂದ್ರೆ ಇಲ್ಲ ಬೆಳೆ. ಹಂಗಾಗಿ ಏನ್ ಮಾಡಕತ್ತಾರ ರೈತರು, ಇದ್ರ ಒಕ್ಕಲ್ತನ ಮಾಡೋದೇ ಬೇಡಪ್ಪ, ಸುಮ್ಮನೆ ಬಿಟ್ಟು ಬಿಡಾಮು, ಎಲ್ಲೇನ ನಗರ ಸೇರ್ಕೊಂಡ್ ಬಿಡಾಮು, ಯಾವ್ದಾದ್ರು ಒಂದು ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡಾಮು, ಇದ್ರ ಜೊತೆ ಯಾವನು ಒದ್ದಾಡ್ತಾನ ಅಂತೇಳಿ ಮನಸ್ಥಿತಿಗಳು ಚೇಂಜ್ ಆಗಕತ್ತಾವ. ಆಮೇಲೆ ನಗರ ಪ್ರದೇಶದಿಂದ ಹೆಣ್ಣನ್ ಮಾಡ್ಕೊಂಡು ಹೋಗಿರ್ತಾರ ಹಳ್ಳಿಗೆ, ಅವ್ರು ಹೋಗಿ ಅಲ್ಲಿ ಒಕ್ಕಲ್ತನ ಮಾಡಂಗಿಲ್ಲ. ಇವೆಲ್ಲ ಸಮಸ್ಯೆಗಳವ. ಅದಕ್ಕೆ ಮನಸ್ಥಿತಿಗಳ ಬದಲಾವಣೆ ಆಗಬೇಕು. ಮತ್ತೆ ನಾವು ಇಂದಿನ ಜೀವನ ಶೈಲಿಗೆ ನಾವು ಮರಳಬೇಕು, ಹಿಂತಿರುಗಬೇಕು. ಮತ್ತೆ ನಾವು ಆಕಳುಗಳು ಸಾಕ್ಬೇಕು, ಎಮ್ಮೆಗಳು ಸಾಕ್ಬೇಕು, ಕೋಳಿ ಸಾಕ್ಬೇಕು. ಅದರಿಂದ ಉಪಜೀವನ ನಡೀತದ, ದುಡ್ಡು ಬರ್ತದ. ಏನು ತರಕಾರಿ ಬೆಳಿಬೇಕು. ಯಾಕಂದ್ರೆ ಇವತ್ ನಾಳೆ ನೋಡ್ತೀವಿ ನಾವು, ಎಲ್ಲಿ ನೋಡಿದ್ರು ಬೆಲೆ ಏರಿಕೆ ಆಗ್ತದ. ದುಡ್ಡು ಕೊಟ್ರು ಇನ್ನೂ ಸ್ವಲ್ಪ ದಿನ ಆದ್ಮೇಲೆ ತರಕಾರಿ ಸಿಗೋದಿಲ್ಲ, ನಮ್ಗ ಆಹಾರ ಬೆಳೆಗಳು ಸಿಗಂಗಿಲ್ಲ. ಅವಾಗ ಏನ್ ತಿಂದು ಬದುಕ್ಬೇಕು ಅನ್ನೋದು, ಇಂಥ ಕೆಲವೊಂದು ಸಣ್ಣ ಪುಟ್ಟ ವಿಚಾರಗಳು ನನ್ನ ತಲೆಯಲ್ಲಿ ಅವಾಗ ಚಿಂತೆಗೀಡು ಮಾಡ್ತಿರ್ತಾವ. ಇದು ಈ ಮರ, ಈ ಸುಮಾರು ಇರುವಂತ ಮರ, ಇದು ಮರ ಎಲ್ಲ ನೀವೇ ನೆಟ್ಟಿರೋದು? ನಾನೇ ನೆಟ್ಟಿರೋದು. ಸೊ ಇದಕ್ಕೆ ನರ್ಸರಿ ಎಲ್ಲಿ ಮಾಡ್ಕೊಂಡಿದ್ದಾರೆ? ಮನೆಯಲ್ಲೇ ಮಾಡ್ಕೊಂಡಿದ್ದೀನಿ. ಓಕೆ, ಮನೆಯಲ್ಲಿದೆ? ಮನೆಯಲ್ಲಿ ಅಂದ್ರೆ ಮನೆ ಹಿಂದ್ಗಡೆ ಬೇರೆಯವ್ರ ಜಾಗ. ಅದು ಹಳೆ ಒಂದು ಮನೆ ಬಿದ್ದು ಬಿಟ್ಟದ. ಅವ್ರನ್ನ ಕೇಳಿನಿ ನಾನು, ನೀವು ಮನೆ ಕಟ್ಟತನ ನಾನು ಇಲ್ಲಿ ನರ್ಸರಿ ಮಾಡ್ತೀನಿ ಅಂತೇಳಿ. ಅವ್ರು ಆಯ್ತಪ್ಪ, ನಮ್ಮ ಮನೆ ಕಟ್ಟದ್ ಈಗ ಲೇಟ್ ಆದ, ನೀವು ಮಾಡ್ಕೇರಿ ಅಂತ ಹೇಳ್ಯಾರ. ಯಾಕಂದ್ರೆ ಅದು ನಾವ್ ಇರೋದು ಸ್ಲಮ್ ಏರಿಯಾ. ಅವರು ಎಕ್ಸ್ಟೆನ್ಷನ್ ಏರಿಯಾಕ್ ಹೋಗ್ಯಾರ. ಈಗ ಅವ್ರಿಗೆ ಬರಕ್ ಮನ್ಸಿಲ್ಲ, ಕಟ್ಟಕ್ ಮನ್ಸಿಲ್ಲ. ಹಾಗಾಗಿ ನನಗ್ ಉಪಯೋಗ ಆಗ್ಯದ ಆ ಜಾಗ. ನರ್ಸರಿ ಮಾಡಿದ್ದೀನಿ. ನಿಮ್ಮ ಶ್ರೀಮತಿ ಅವ್ರ ಮನೇಲಿ ಇರ್ತಾರೆ? ಮನೆಯಲ್ಲಿ ಟೈಲರಿಂಗ್ ಮಾಡ್ತಾರೆ. ನಿಮ್ಮ ಶ್ರೀಮತಿ ಅವ್ರನ್ನ, ನಿಮ್ಮ ಮಗನ ಮತ್ತೆ ನಿಮ್ಮ ನರ್ಸರಿ ನೋಡೋಣ. ನೋಡೋಣ. ಓಕೆ ಸ್ನೇಹಿತರೆ, ಬನ್ನಿ ಹೋಗೋಣ.